ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಬನ್ನಿ, ಇವತ್ತು ತುಂಬಾನೇ ಟೇಸ್ಟಿ ಆಗಿರುವಂತಹ ಒಂದು ಒಳ್ಳೆ ರೆಸಿಪಿನ ನೋಡ್ಕೊಂಡು ಬರೋಣ. ಟ್ರಸ್ಟ್ ಮೀ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ದ. ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ನಮಗೆ ಕೊಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸೊ ಫಸ್ಟು ನಾನು ಒಂದು ಪುಟ್ಟದಾಗಿರುವಂತಹ ಮಿಕ್ಸರ್ಗೆ ಈ ಒಂದು ಚೆನ್ನಾಗಿರುವಂತಹ ಟೇಸ್ಟಿಯಾಗಿರುವಂತಹ ಮ್ಯಾಂಗೋನ ತೊಗೊಂಡಿದ್ದೀನಿ. ನೋಡ್ತಾ ಇದ್ರೆ ಹಾಗಾಗಿ ತಿನ್ಬೇಕು ಅನ್ಸುತ್ತಲ್ಲ, ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ಸೊ ಮ್ಯಾಂಗೋ ಸೀಸನ್ ಬಂತ ಅಂತಂದರೆ ಏನಾದರೂ ಒಂದು ಹೊಸತನ ಮಾಡೋ ಅಂಥದ್ದು ನಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಮ್ಯಾಂಗೋ ಬಳಸಿ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ನಾವು ಪೈನಾಪಲ್ ಫ್ಲೇವರ್, ಬನಾನಾ ಫ್ಲೇವರ್ದಲ್ಲಿ ಮಾಡೇ ಇರ್ತೀವಿ, ಆದರೆ ಮ್ಯಾಂಗೋ ಫ್ಲೇವರಲ್ಲಿ ಟ್ರೈ ಮಾಡಿ ನೋಡಿ. ಟ್ರಸ್ಟ್ ಮೀ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಸೊ ಮ್ಯಾಂಗೋನ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಳಗಡೆ ಇರೋವಂತಹ ತಿರುಳನ್ನ ಮಾತ್ರ ತಗೊಂಡು ನಾನು ಒಂದು ಮಿಕ್ಸರಲ್ಲಿ ಹೀಗೆ ನಾನು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಮಿಕ್ಸಿಲಿ ತುಂಬ ಚಿಕ್ಕ ಜಾರಲ್ಲಿ ಬಳಸಿ ಈ ಒಂದು ರೀತಿ ನಾವು ಪ್ಯೂರಿನ ರೆಡಿ ಮಾಡ್ಕೋಬೋದು. ಸೊ ಹೀಗೆ ರೆಡಿ ಮಾಡೋ ಆದಮೇಲೆ ನಾನು ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಬಳಸ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಮನೆಯಲ್ಲೇ ಮಾಡಿರೋಂತಹ ತುಪ್ಪ. ಸೊ ನೀವು ಅಂಗಡಿಯಿಂದ ತೊಗೊಂಡ್ಬಂದಿರೋಂತಹ ತುಪ್ಪ ಬೇಕಾದರೂ ಬಳಸ್ಬೋದು. ನಾವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ಅದನ್ನು ಬಳಸಿದ್ರೆ ಸಾಕು. ಫಸ್ಟು ನಾನು ತುಪ್ಪನ ತೊಗೊಂಡು ಅದರಲ್ಲಿ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನು ಕೂಡ ನೀಟಾಗಿ ತುಪ್ಪದಲ್ಲೇ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ತುಪ್ಪದಲ್ಲಿ ಹೀಗೆ ಫ್ರೈ ಮಾಡಿ ಇಟ್ಕೊಂಡ್ರೆ ಅದರ ಟೇಸ್ಟೇ ಬೇರೆ ಅಲ್ವಾ. ಸೊ ನಾನು ಕೂಡ ತುಪ್ಪನ ಜಾಸ್ತಿ ಯೂಸ್ ಮಾಡಿ ಬಳಸ್ತಾ ಇದ್ದೀನಿ. ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಲ್ವಾ. ನಾನಿಲ್ಲಿ ನಮ್ಮ ಹಳ್ಳಿಲಿ ತುಂಬ ಕ್ಲೀನಾಗಿ ಯಾವುದೇ ರೀತಿ ಕೆಮಿಕಲ್ ಇಲ್ದಲೇ ಪ್ಯೂರಾಗಿ ಮಾಡಿರೋವಂತಹ ಬೆಣ್ಣೆನ ತಂದು ಮನೇಲೆ ನಾನೇ ಮಾಡಿರೋವಂತಹ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ತಿಂದರೂ ಏನು ಬೇರೆ ರೀತಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿ. ಸೊ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ತೆಗೆದಿದ್ದಾದಮೇಲೆ ಅದೇ ತುಪ್ಪಕ್ಕೆ 1 ಕಪ್ಪಷ್ಟು ನಾನು ರವೆನ ತೊಗೊಂಡಿದ್ದೀನಿ. ಮೀಡಿಯಮ್ ರವೆನ ತೊಗೊಂಡಿರೋದು. ನೀವು ಇದಕ್ಕಿಂತ ಜಾಸ್ತಿ ಪ್ರಮಾಣ ಮಾಡ್ಕೋಬೇಕು ಅಂತಂದರೆ 1:2 ಅಥವಾ 1:3ನ ಯೂಸ್ ಮಾಡ್ಕೋಬೋದು. ನಾನು ತೊಗೊಂಡಿರುವಂತಹ ಮೆಜರ್ಮೆಂಟ್ನ ಹೇಳ್ತಾ ಇದ್ದೀನಿ, ಅದರಂತೆಯೇ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಾನು ರವೆನ ತುಂಬ ಜಾಸ್ತಿ ಹುರಿದಿಲ್ಲ, ಒಂದು ಅರ್ಧ ಆಗಿದೆ ಅನ್ನೋ ಅಷ್ಟರಲ್ಲಿ ಅದನ್ನು ನೀಟಾಗಿ ತುಪ್ಪದಲ್ಲೇ ಒಂದು ಅರ್ಧದಷ್ಟು ನಾನು ಫ್ರೈ ಮಾಡಿ ಆದಮೇಲೆ ಅದಕ್ಕೆ 3/4 ಭಾಗದಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಟೇಸ್ಟ್ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ತುಂಬ ಸ್ವೀಟ್ ಬೇಕು ಅಂದರೆ ಇನ್ನೊಂದು 2 ಸ್ಪೂನ್ ಜಾಸ್ತಿ ಹಾಕ್ಕೋಬೋದು. ಸ್ವೀಟ್ ನಾರ್ಮಲ್ ಆಗಿದ್ದರೆ ಓಕೆ ಅಂತಂದರೆ ಒಂದು 3/4 ಭಾಗದಷ್ಟು, ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ನೀವು ಅದಕ್ಕೆ ಇನ್ನೊಂಚೂರು ಕಡಿಮೆ ಮಾಡ್ಕೋಬೋದು. ರವೆ ಮತ್ತು ಸಕ್ಕರೆ ಎರಡನ್ನೂ ಕೂಡ ಸ್ವಲ್ಪ ನಾನು ಫ್ರೈ ಮಾಡಿ ಆದಮೇಲೆ ಅದಕ್ಕೆ 1 ಕಪ್ಪಷ್ಟು ನಾನು ಹಾಲನ್ನ, ಕಾದಿ ಹಾಕ್ತಿರೋಂತಹ ಹಾಲನ್ನ ಹಾಕ್ಕೊಂಡಿದ್ದೀನಿ. ಬಿಸಿ ಇದು ತೊಂದರೆ ಇಲ್ಲ, ಹಾಲು ಕಾದಿರೋವಂತಹ ಹಾಲನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ನಾವು ಹಾಲು ಹಾಕಿದ್ಮೇಲೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಕಪ್ ನಾನು ಹಾಲನ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ 2 ಕಪ್ ರವೆನ ತೊಗೊಂಡಿದ್ದೀನಲ್ಲ, ಸೇಮ್ ಅದೇ ಕಪ್ಪಲ್ಲಿ 2 ಕಪ್ ಬಿಸಿ ನೀರನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಳ ಹಿಡಿದಂಗೆ. ಸೊ ಇಲ್ಲಿ ನಾನು 1 ಕಪ್ಪು ರವೆನ ತೊಗೊಂಡಿದ್ರೆ ಅದಕ್ಕೆ 1:3 ತೊಗೋಬೇಕು. 1 ಕಪ್ ಹಾಲು ತೊಗೊಂಡಿದ್ದೀನಿ, 2 ಕಪ್ಪು ನೀರನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಬೆಂದಿದೆ ಅಂತ ಅನ್ನಿಸ್ಬೇಕಾದ್ರೆ ನಾನು ಅದಕ್ಕೆ ಕೇಸರಿ ದಳಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒರಿಜಿನಲ್ ಕಲರ್ ಬರುತ್ತೆ ರೀ. ನಾನು ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡೇ ಇಲ್ಲ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಲೇಬೇಕು. ಸೊ ಈ ಒಂದು ಕೇಸರಿ ದಳನ ಯೂಸ್ ಆದಮೇಲೆ ನಾನು ಅದಕ್ಕೆ ಮಾಡ್ತಿರೋಂತಹ ಮ್ಯಾಂಗೋ ಪ್ಯೂರಿನ ಹಾಕ್ಕೊತಾ ಇದ್ದೀನಿ. ಸೊ ಜಸ್ಟ್ ಮ್ಯಾಂಗೋನ ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಮ್ಯಾಂಗೋನ ಯೂಸ್ ಮಾಡಿದ್ದೀನಿ. ಸೊ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ ಅಂತಂದರೆ 1:2 ಥರ ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಮ್ಯಾಂಗೋನ ಹಾಕಿ ಚೆನ್ನಾಗಿ ಆ ಮ್ಯಾಂಗೋ ಪ್ಯೂರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಮೇಲೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ.
ಇದು ಒಂದು ಹದಕ್ಕೆ ಬಂತು ಅಂತ ನಮಗೆ ಗೊತ್ತಾಗ್ತಿದೆ ನೋಡಿ. ಇಲ್ಲಿ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುವಂತಹ ಕೇಸರಿ ಬಾತ್ ರೆಡಿ ಆಗಿದೆ. ನಾವು ಇನ್ನ ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ಅಂತ ಅನ್ನೋರು ಇನ್ನೊಂದು 2 ಸ್ಪೂನ್ ಈ ಹಂತದಲ್ಲಿ ನೀವು ಹಾಕೋಬಹುದು. ನನಗೆ ಇಷ್ಟು ಸಾಕಂತ ಹೇಳಿ ಅದಕ್ಕೆ ಡ್ರೈ ಫ್ರೂಟ್ಸ್ನ ಏನು ಫ್ರೈ ಮಾಡಿಟ್ಟಿದ್ವೋ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಫಟಾಫಟ್ ಅಂತ ಒಂದು 10 ನಿಮಿಷದಲ್ಲೇ ನನಗೆ ಈ ಒಂದು ಮ್ಯಾಂಗೋ ಯೂಸ್ ಮಾಡಿರೋಂತಹ ಕೇಸರಿ ಬಾತ್ ರೆಡಿ ಆಯಿತು. ಟ್ರಸ್ಟ್ ಮೀ, ರಿಯಲಿ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ನಿಜವಾಗ್ಲೂ ಟ್ರೈ ಮಾಡಿ ನೋಡಿ. ಮ್ಯಾಂಗೋ ಸೀಸನ್ ಅಂದಮೇಲೆ ಹಳ್ಳಿನಲ್ಲಂತೂ ಕೇಳಲೇಬೇಡಿ, ಮನೆ ತುಂಬ ಮ್ಯಾಂಗೋ ಇದ್ದೇ ಇರುತ್ತೆ, ಅಷ್ಟೊಂದು ಮ್ಯಾಂಗೋ ಇರುತ್ತೆ. ದಯವಿಟ್ಟು ಮಿಸ್ ಮಾಡ್ದಲೇ ಈ ಥರ ಒಂದು ಕೇಸರಿ ಬಾತನ್ನ ಟ್ರೈ ಮಾಡಿ. ನಾವು ಅನಾನಸ್ನ ಯೂಸ್ ಮಾಡಿ ರೆಗ್ಯುಲರಾಗಿ ಮಾಡ್ತಿರ್ತೀವಿ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದಾದಮೇಲೆ ನಮ್ಮನೆಗೆ ಒಬ್ಬರು ಗೆಸ್ಟ್ ಬಂದರು ಅಂತ ಹೇಳಿದ್ದೆ ಅಲ್ವಾ, ಆ ಗೆಸ್ಟ್ ಯಾರು ಗೊತ್ತಾ? ನೋಡಿ ಇಲ್ಲಿ ಬಂದಿದ್ದಾರೆ. ಸೊ ತುಂಬ ವರ್ಷಗಳಿಂದನೇ ಸ್ಟವ್ ತಗೋಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಫೈನಲಿ ನಾನು ಕೂಡ ಒಂದು ಗ್ಲಾಸ್ ಸ್ಟವ್ನ ಪರ್ಚೇಸ್ ಆಯಿತು. ಸೊ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು. ನನಗೆ ಇಲ್ಲಿ 37% ಆಫರ್ ಸಿಕ್ತು. ಸೊ 6737 ರುಪೀಸ್ಗೆ ನನಗೆ ಸಿಕ್ತು. ಸೊ ತುಂಬಾ ಖುಷಿ ಆಯಿತು ನನಗಂತೂ. ಪ್ರಾಡಕ್ಟ್ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ನಾನು ಪ್ರೆಸ್ಟೀಜಲ್ಲಿ ತೊಗೊಂಡಿರೋದು ಈ ಒಂದು 3 ಬರ್ನಲ್ ಗ್ಯಾಸ್ ಸ್ಟವ್ನ ತೊಗೊಂಡಿದ್ದೀನಿ. ಸೊ ಈಸಿ ಕ್ಲೀನ್ ಅಂತ ಹೇಳ್ಬಿಟ್ಟು ನನಗೆ ಟಾಪ್ನ ಮೇಲೆ ಎತ್ತಿ ಕ್ಲೀನ್ ಮಾಡಿ ಮತ್ತೆ ಕ್ಲೋಸ್ ಮಾಡೋ ಅಂತ ಒಂದು ಈ ಡಿಸೈನ್ ಬೇಕಂತಲೇ ಹೇಳ್ಬಿಟ್ಟು ಫ್ಲಿಪ್ಕಾರ್ಟಲ್ಲೇ ನೋಡಿ ನಾನು ತೊಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ಏನಾದರೂ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಅದನ್ನು ನೋಡ್ತಾ ಇದ್ದೆ. ಸೊ ಇದನ್ನು ಬಾಕ್ಸ್ ಪೀಸಸ್ನೇ ನಮಗೆ ಕೊಡಲ್ಲ, ಅವರು ಓಪನ್ ಮಾಡಿ ಅವರು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಯಾವುದೇ ಥರ ಡ್ಯಾಮೇಜಸ್ ಇಲ್ಲ, ಹಾಗೆ ಯಾವುದೇ ಒಂದು ಐಟಮ್ ಕೂಡ ಮಿಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಒಂದು ಕ್ಲಾರಿಫೈನ ತೊಗೊಂಡು ನಮಗೆ ಡೆಲಿವರಿ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಾನು ಮತ್ತು ನನ್ನ ಮಗಳು ಎಲ್ಲವನ್ನು ನೀಟಾಗಿ ಆ ರ್ಯಾಪರ್ ಪ್ಯಾಕಿಂಗ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ರ್ಯಾಪರ್ನೆಲ್ಲ ನೀಟಾಗಿ ತೆಗೆದು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ವಿ. ನನ್ನ ಮಗಳು ನನಗೆ ವಿಡಿಯೋ ಮಾಡಿಕೊಡ್ತಿದ್ದಾಳೆ. ಥ್ಯಾಂಕ್ಸ್ ಚಿನ್ನಮ್ಮ. ಸೊ ಇದನ್ನು ಯೂಸ್ ಮಾಡಬೇಕಾದ್ರೆ ನಾವು ಹೇಗೆ ಯೂಸ್ ಮಾಡ್ಬೋದು ಹೇಗೆ ಅಂತ ಅಂದ್ಬಿಟ್ಟು ಒಂದ್ಸಲ ನಾವು ಕೂಡ ಟ್ರಯಲ್ ಮಾಡ್ತಾಯಿದ್ವಿ. ಸೊ ಪ್ಯಾಕಿಂಗ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಯಾವುದೇ ಥರದ್ದು ಒಂದು ಸ್ಮಾಲ್ ಸ್ಕ್ರ್ಯಾಚಸ್ ಕೂಡ ನನಗೆ ಆಗಿಲ್ಲ. ಸೊ ಸ್ಕ್ರ್ಯಾಚಸ್ ಆದರೆ ನಿಮಗೆ ರಿಟರ್ನ್ ಮಾಡಲಿಕ್ಕೆ ಒಂದು ಆಪ್ಷನ್ಸ್ ಕೂಡ ಇದೆ. ನಾನು ಮತ್ತು ನನ್ನ ಪುಟಾಣಿ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಬೇಕಂತಂದರೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ಬೋದು. ತುಂಬ ಕ್ಲೀನಾಗಿ ಯಾವುದೇ ಡ್ಯಾಮೇಜಸ್ ಇಲ್ದಲೇ ಬಂದಿತ್ತು. ಸೊ ನಾವಿದನ್ನು ಹೇಗೆ ಲಿಫ್ಟ್ ಮಾಡೋದಂತ ಅಂದ್ಬಿಟ್ಟು ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ. ಸೊ ಫಸ್ಟು ನಾನು ಬರ್ನರ್ ಮತ್ತು ಆ ಒಂದು ಕ್ಯಾಪ್ನ ತೆಗೆದು ಇಟ್ಬಿಟ್ಟು ಇದನ್ನು ಲಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಲಿಫ್ಟ್ ಮಾಡಿದ ತಕ್ಷಣ ಹಿಂದೆ ಒಂದು ಫ್ರಿಂಗಲ್ಲಿ ಲಾಕ್ ಕೊಟ್ಟಿರ್ತಾರೆ, ಟಕ್ಕಂತ ಲಾಕ್ ಆಗುತ್ತೆ. ಅದಾದಮೇಲೆ ನಾವು ಮತ್ತೆ ಫೋಲ್ಡ್ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಎಳೆದು ಆಮೇಲೆ ನೀಟಾಗಿ ಕ್ಲೋಸ್ ಮಾಡ್ಬೋದು. ಅದಾದಮೇಲೆ ಈ ಒಂದು ಕ್ಯಾಪ್ನ ನೀಟಾಗಿ ಇಟ್ಕೋಬೇಕು ಕಂದ. ಯಾಕೆ ಅಂತಂದರೆ ಹಿಂದೆ ಏನಾದರೂ ಬಿತ್ತು ಅಂತಂದರೆ ನಾವು ಲಿಫ್ಟ್ ಮಾಡಿದಾಗ ಅದೇನಾದರೂ ಬಿತ್ತು ಅಂತ ಅಂದರೆ ಗ್ಲಾಸ್ ಡ್ಯಾಮೇಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಇದನ್ನು ಕೆಳಗಡೆ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಕ್ಲೀನ್ ಮಾಡ್ಕೊಳೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಈವ್ನಿಂಗ್ ಬಂತು. ಸೊ ನಾನು ಆವಾಗಲೇ ಕೂಡ ಅದಕ್ಕೆ ನೀಟಾಗಿ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ಅದಕ್ಕೆ ಹಾಲು ಕೂಡ ಉಪ್ಪಿಸ್ಬಿಡೋಣ ಇವತ್ತೇ ಕಂದ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಸೊ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ನೀವು ಕೂಡ ಬೇಕಂತ ಅಂದರೆ ಪರ್ಚೇಸ್ ಮಾಡಿ. ಅದರ ಲಿಂಕ್ ಬೇಕಂತಂದರೆ ಲಿಂಕ್ ಅಂತ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಹಾಲುಕ್ಸೋಂತಹ ಕಾರ್ಯಕ್ರಮ ಕೂಡ ಆಯಿತು. ಹಾಗೆ ಇದರಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ಲ ಅಂತ ನಾನು ಈ ಒಂದು ಮ್ಯಾಂಗೋ ಕೇಸರಿ ಬಾತ್ ರೆಸಿಪಿನ ಮಾಡಿದ್ದೆ. ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಸೊ ಮಿಸ್ ಮಾಡ್ದಲೇ ಈ ಒಂದು ಕೇಸರಿ ಬಾತ್ ರೆಸಿಪಿನ, ಅದರಲ್ಲೂ ಮ್ಯಾಂಗೋ ರೆಸಿಪಿನ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.